Hello everyone. My name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಬೋರ್ಡಿಗೆ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್, ಇವನ್ MCQs ಎಲ್ಲ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿಸಿ ಪ್ರತಿಯೊಂದು ಕ್ವಶನ್ಸ್ ಸೊ ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ, ಆ ಪ್ಲೇ ಲಿಸ್ಟ್ ನಾನು ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿದ್ದೀನಿ. ಮತ್ತೆ ಇವೆಲ್ಲ ಕ್ಲಾಸಸ್ ಏನ್ ಮಾಡ್ತೀನಿ, ಅದು ಕ್ಲಾಸಸ್ ನೋಟ್ಸ್ ಬರುತ್ತಲ್ಲ, ನೋಟ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ನಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಬೈನಾಮಿಯಲ್ ಥಿಯರಮ್ ಫಸ್ಟ್ ಇಯರ್ದು ಬೈನಾಮಿಯಲ್ ಥಿಯರಮ್ ನಾ ಕಲ್ತಿದ್ರಿ. ಓಕೆ, ಈಗ ಇಲ್ಲಿ ಏನ್ ಮಾಡೋಣ, ಸೊ ಫಸ್ಟ್ ಇಯರ್ದು ಸೀಕ್ವೆನ್ಸ್ ಅಂಡ್ ಸೀರೀಸ್, ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಕೆಲವೊಬ್ಬರಿಗೆ ಕ್ಲಾಸ್ ಇದು ಬಹಳ ಸ್ಲೋ ಅನ್ಸುತ್ತೆ, ಅವರು ಸೊ ನಾವು ಸ್ಪೀಡ್ ನ ಇನ್ಕ್ರೀಸ್ ಮಾಡಿ ನೋಡ್ಬೋದು. ಓಕೆ, ಕೆಲವೊಬ್ಬರಿಗೆ ಈ ಕ್ಲಾಸ್ ಬಹಳ ಸ್ಪೀಡ್ ಅನ್ಸಿದ್ರೆ ಅವರು ಸ್ಪೀಡ್ ನ ಡಿಕ್ರೀಸ್ ಮಾಡಿ ನೋಡಬಹುದು. ಸೊ ಯೂಟ್ಯೂಬ್ ಅಲ್ಲಿ ಆಪ್ಷನ್ ಇರುತ್ತೆ ಅದು. ಓಕೆ, ಸೊ ಈಗ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಈ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಕಂದ್ರೆ ಸೊ ನಿಮ್ಗೆ ಜಾಮೆಟ್ರಿಕ್ ಸೀರೀಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಸೊ ನಾನೇನು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಲ್ಲ, ನಾನು ಕಾನ್ಸೆಪ್ಟ್ ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ಏನ್ ಕಾನ್ಸೆಪ್ಟ್ ಬೇಕು ಅದಷ್ಟೇ ಮಾತ್ರ ಎಕ್ಸ್ಪ್ಲೇನ್ ಮಾಡೋದು. ಈ ಕಾನ್ಸೆಪ್ಟ್ ಪೂರ ಕಾನ್ಸೆಪ್ಟ್ ಅಂದ್ರೆ ನಾನು ವಿಡಿಯೋ ಎಕ್ಸರ್ಸೈಸ್ ಸೊಲ್ಯೂಷನ್ಸ್ ಮಾಡ್ತೀನಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂದ್ರೆ ಈ ಕ್ವಶನ್ ಸಾಲ್ವ್ ಮಾಡಕ್ಕೆ ಏನ್ ಕಾನ್ಸೆಪ್ಟ್ ಬೇಕು ಅಷ್ಟೇ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ನಮ್ಗೆ ಕ್ವಶನ್ ಯಾವ ತರ ಕೇಳ್ತಾನೆ ಅಂದ್ರೆ ನಮಗೆ ಕ್ವಶನ್ ಈ ತರ ಕೇಳ್ತಾನೆ. ಓಕೆ, ಫೈಂಡ್ ದ ಸಮ್ ಆಫ್ ಸೀಕ್ವೆನ್ಸ್ 7, 77, 777, 47, ಸೊ ಅಪ್ ಟು 10 ಟೈಮ್ಸ್. ಇದ್ರದ್ದು ಸಮ್ ಕಂಡಿಡಿ ಅಂತ ಹೇಳ್ತಾನೆ. ಓಕೆ, ಇದ್ರ ಸಮ್ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ನಮಗೆ ಇದು ಯಾವ ಫಾರ್ಮೆಟ್ ಅಂದ್ರೆ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇಲ್ಲ, ಬಟ್ ಇದನ್ನ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಾವು ಮಾಡ್ಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ಸಮ್ ಆಫ್ ಜಾಮೆಟ್ರಿಕ್ ಸೀರೀಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್. ಓಕೆ, ನಿಮ್ಗೆ ಸೊ ಜಾಮೆಟ್ರಿಕ್ ಸೀಕ್ವೆನ್ಸ್ ಹೆಂಗಿರುತ್ತೆ, ಜಾಮೆಟ್ರಿಕ್ ಸೀಕ್ವೆನ್ಸ್ ಅಂದ್ರೆ ಸಪೋಸ್ 8 ಟೈಮ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ 8 ಟೈಮ್ ಇದ್ದಾಗ ಏನ್ ಬರುತ್ತೆ, ಫಸ್ಟ್ 8 ಟೈಮ್ ಇದ್ದಾಗ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಜಾಮೆಟ್ರಿಕ್ ಸೀಕ್ವೆನ್ಸ್ AR, ನೆಕ್ಸ್ಟ್ ಟೈಮ್ ಏನಾಗುತ್ತೆ AR ಸ್ಕ್ವೇರ್, ನೆಕ್ಸ್ಟ್ ಟೈಮ್ ಏನಾಗುತ್ತೆ AR. ಓಕೆ, ಸೊ ಇದೇ ತರ ಹೋಗ್ತಂಗಿಲ್ಲ ನಮ್ಗೆ ಏನಾಗುತ್ತೆ, ದಟ್ ಈಸ್ AR to the power 4. ಓಕೆ, ಸೊ ದಟ್ ಈಸ್ AR to the power 5, so on up to ಇಲ್ಲಿ ನೋಡಿ. So this is first term, A1th term, this is A2th term, this is A3th term, this is A4th term, this is what A5th term, this is A6th term. Okay, ಇದು 6th term. ಇಲ್ಲಿ ನೋಡಿ, ಈ 2 ಟರ್ಮ್ ಇದ್ದಾಗ R4 ಏನಾಗ್ತಿದೆ, ಒಂದು ಕಡಿಮೆ ಆಗ್ತಿದೆ. 2 ಇದ್ದಾಗ R4 ಏನಾಗುತ್ತೆ, 1 ಆಗ್ತಿದೆ. ಇಲ್ಲಿ 3 ಆಗಿದ್ದಾಗ ಇದು 3rd ಟರ್ಮ್ ಅಂದ್ರೆ R4 ಏನಾಗುತ್ತೆ, 2 ಆಗ್ತಿದೆ. ಸೊ ಅದೇ ತರ ನಾವು ಹಿಂಗೆ ಓದಂಗಿಲ್ಲ ಲಾಸ್ಟಿಗೆ. ಸೊ ಇಫ್ ಯು ಫೈಂಡಿಂಗ್ ಫಾರ್ ದ nth ಟರ್ಮ್ ಗೆ ಇಲ್ಲಿ ಫಾರ್ಮುಲಾ, ಜನರಲ್ ಫಾರ್ಮುಲಾ ಏನ್ ಬರ್ತಂದ್ರೆ A into R to the power n minus 1. ಓಕೆ, nth ಫಾರ್ಮುಲಾ ನಮಗೆ, ಸೊ nth ಫಾರ್ಮುಲಾ ನಮಗೆ nth ಟರ್ಮ್ ಗೆ ನಮ್ಮ ಫಾರ್ಮುಲಾ ಏನಂದ್ರೆ AR to the power minus n. ಬಟ್ ನಮಗೆ ಇದು ಬೇಕಾಗಿಲ್ಲ ಇಲ್ಲಿ ಕ್ವಶನ್ ಅಲ್ಲಿ. ಈ ಕ್ವಶನ್ ಸಾಲ್ವ್ ಮಾಡಕಂದ್ರೆ ಸಮ್ ಆಫ್ ದಿಸ್ ಜಾಮೆಟ್ರಿಕ್ ಸೀರೀಸ್ ಏನು ನಮಗೆ, ಸಪೋಸ್ ಲೆಟ್ ಅಸ್ ಕನ್ಸಿಡರ್ A plus AR plus AR ಸ್ಕ್ವೇರ್ ಪ್ಲಸ್ AR ಕ್ಯೂಬ್. ಓಕೆ, ಇದು ಕಂಡುಹಿಡಿಬೇಕು ನಾವು. ಓಕೆ, ಇದ್ರದ್ದು ನಮಗೆ ಏನ್ ಫಾರ್ಮುಲಾ ಅಂದ್ರೆ, ಒನ್ ಮೋರ್ ಥಿಂಗ್, ಫಸ್ಟ್ ಈ ಸೀರೀಸ್ ಜಾಮೆಟ್ರಿಕ್ ಇರುತ್ತೆ, ಈ ಸೀರೀಸ್ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ ಅಲ್ಲ ಅಂತ ಕಂಡುಹಿಡಿಯೋಕೆ ಏನ್ ಮಾಡ್ಬೇಕು, ಇದು ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ನಾವೇನ್ ಮಾಡ್ಬೇಕು, ಸೊ ರೇಷಿಯೋ ತಗೋಬೇಕು. ಸೆಕೆಂಡ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ ರೇಷಿಯೋ ತಗೊಳ್ಳಿ, ಇಟ್ ಮೀನ್ಸ್ A2 divided by A1, so that is also equal to A3 divided by A2. ಸೊ ಇವೆರಡು ಸೇಮ್ ಇದ್ದಾಗ ಮಾತ್ರ, ಸೊ ದಿಸ್ ರೇಷಿಯೋ A3 divided by A2, A2 divided by A1 ರೇಷಿಯೋ ಸೇಮ್ ಇದ್ದಾಗ ಮಾತ್ರ ನಾವೇನಾಗುತ್ತೆ ಇದು, ಸೊ ನಮಗೆ ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಫಸ್ಟ್ A2 divided by A1 ಕಂಡುಹಿಡಿಯೋಣ. A2 ಪ್ಲೇಸ್ ಅಲ್ಲಿ AR ಇದೆ, A1 ಪ್ಲೇಸ್ ಅಲ್ಲಿ A ಇದೆ, ಮೀನ್ಸ್ A ಕ್ಯಾನ್ಸಲ್ ಮಾಡಿ ಏನು ಬರುತ್ತೆ, R ಬರುತ್ತೆ. ಸೊ A2 divided by A1 ಬಂದು R ಬಂದಿದೆ. ಸೊ ಅದೇ ತರ A3 divided by A2 ನೋಡಿ. ಸೊ A3 ಪ್ಲೇಸ್ ಅಲ್ಲಿ AR ಸ್ಕ್ವೇರ್, A2 ಪ್ಲಸ್ ಅಲ್ಲಿ AR, A ಕ್ಯಾನ್ಸಲ್ ಮಾಡಿ 1 R ವಾಪಸ್ ಏನ್ ಬಂತು, RR ಬಂತು. ಅಂದ್ರೆ ರೇಷಿಯೋಸ್ ನೋಡ್ಬೇಕು. ಈ ರೇಷಿಯೋಸ್ ನಮ್ಗೆ A3 divided by A2, A2 divided by A1 ನಮ್ಗೆ ಯಾವ ಫಾರ್ಮೆಟ್ ಇದೆ, ಸೊ ನಮ್ಗೆ ಎರಡು ರೇಷಿಯೋ ಏನಿರ್ತದೆ, ಆರೇ ಬರ್ತಿದೆ. ದೆನ್ ಇಟ್ ಈಸ್ ಮೀನ್ಸ್ ಇದೇನೇನಿದೆ ಯಾವ ಸೀರೀಸ್ ಅಲ್ಲಿ ಇದೆ ಅಂದ್ರೆ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ, ಅಥವಾ ಇದು ಜಾಮೆಟ್ರಿಕ್ ಸೀರೀಸ್ ಇದೆ, ಇದು ಜಾಮೆಟ್ರಿಕ್ ಸೀಕ್ವೆನ್ಸ್ ಅಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ನಮ್ಗೆ ಇವ್ರದ್ದು ಸಮ್ ಮಾಡ್ಬೇಕು. ಓಕೆ, ಇದ್ರದ್ದು ಏನ್ ಹೇಳ್ತಾರೆ ಕ್ವಶನ್ ಅಲ್ಲಿ, ಇದ್ರದ್ದು ಸಮ್ ಕಂಡುಹಿಡಿದ್ರೆ ಸಮ್ ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ Sn is equal to A times of R to the power n minus 1 divided by R. ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. Okay, Sn is equal to 8 to R to the power n minus 1 divided by R minus when R value is greater than 1 ಇದ್ದಾಗ, R value ಒಂದಕ್ಕಿಂತ ದೊಡ್ಡದಿದ್ದಾಗ ಏನ್ ಮಾಡುತ್ತೆ, Sn is equal to A into R to the power n minus 1 divided by R.
ಅದೇ ತರ ಇನ್ನೊಂದು ಫಾರ್ಮುಲಾ ಇದೆ, ಅದು ಏನು ಆರ್ ವ್ಯಾಲ್ಯೂ ಹೆಸರದನ್ನು ಇದ್ದಾಗ ಸೊ ನಮ್ಗೆ ಇದೇನಾಗುತ್ತೆ ಫಾರ್ಮುಲಾ a into r to the power n minus 1 divided by r minus 1. ಓಕೆ, ಇದು ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನೋಡಿ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದಿ ಸಮ್ ಆಫ್ ಸೀಕ್ವೆನ್ಸ್ 7, 77, 777 ಅಂಡ್ 47 ಇದಾವೆ. ಇದನ್ನ ಸಮ್ ಕಂಡುಹಿಡಬೇಕು. ಓಕೆ, ಸೊ ನಾವ್ ಏನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಇದು GPL ಇದೆ ಅಂತ ಚೆಕ್ ಮಾಡಿ. GPL ಇರಬೇಕಂದ್ರೆ ಏನ್ ಮಾಡಬೇಕು ನೋಡಿ. ಸೊ 77 divided by 77 then first term, this is first term, this is second term, this is third term, this is fourth term. GPL ಇದೆ ಅಂತ ಚೆಕ್ ಮಾಡಬೇಕು ಫಸ್ಟ್. ಅಂದ್ರೆ ಸೊ ನಮಗೆ GPL ಇರಬೇಕಂದ್ರೆ ಏನ್ ಮಾಡಬೇಕು, ಸೊ ರೇಷಿಯೋ ಸೇಮ್ ಇರಬೇಕು. ಅಂದ್ರೆ ರೇಷಿಯೋ A2 divided by A1, A2 divided by A1 ರೇಷಿಯೋ ಸೇಮ್ ಇರಬೇಕು, ಮತ್ತೆ A3 divided by A1, A2 ರೇಷಿಯೋ ಸೇಮ್ ಇರಬೇಕು. ಓಕೆ, ಇವಾಗ ಸೇಮ್ ಇದ್ದಾಗ ಮಾತ್ರ ಇದು GPL ಇದೆ ಅಂತ ಅರ್ಥ. ಓಕೆ, ಇದನ್ನ ಚೆಕ್ ಮಾಡಿ. ಸೊ 77 divided by 7 ಅಂದ್ರೆ 7 11 ಇದು 11 ಬಂದಿದ್ದು. 777 divided by 77. Okay, 7 11 7 1 1. So 11 is not divisible by 211. ಅಂದ್ರೆ ಇದು ಈಕ್ವಲ್ ಬರ್ತಿಲ್ಲ, ಇವಾಗ ಈಕ್ವಲ್ ಬರ್ತಿಲ್ಲ. ಇವಾಗ ಈಕ್ವಲ್ ಬರ್ತಿಲ್ಲ ಅಂದ್ರೆ ನಮ್ಗೇನು, ಇದು ನಮ್ಗೆ ಜೊಮೆಟ್ರಿಕ್ ಸೀರೀಸ್ ಅಲ್ಲಿ ಇಲ್ಲ ಅಂತ ಅರ್ಥ. ಓಕೆ, ಜೊಮೆಟ್ರಿಕ್ ಸೀರೀಸ್ ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಬಟ್ ನಾವು ಇದನ್ನ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ನಾವೇನ್ ಮಾಡಬೇಕು, ಇದನ್ನ ಜೊಮೆಟ್ರಿಕ್ ಸೀರೀಸ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ವೈ ಫಸ್ಟ್ ಬರ್ಕೊಳ್ಳಿ SL is equal to, ಓಕೆ, SL is equal to ಏನು 7 plus 77 plus 777 plus 7. ಓಕೆ, ಸೊ ನಾವು ಇದನ್ನ ಏನ್ ಮಾಡಬೇಕು, ಸೊ SN ಅಂದ್ರೆ ಜೊಮೆಟ್ರಿಕ್ ಸೀರೀಸ್ ಅಲ್ಲಿ ಕನ್ವರ್ಟ್ ಮಾಡಕ್ಕೆ ಫಸ್ಟ್ ಏನ್ 7 ಕಾಮನ್ ತಗೊಂಡಿದ್ರು. ಓಕೆ, 7 ಕಾಮನ್ ತಗೊಂಡಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ 7 ಕಾಮನ್ ತಗೊಂಡಾಗ ಇದೇನಾಗುತ್ತೆ 1 plus 11 plus 111 plus 111 so on. ಓಕೆ, ಇದಾಯ್ತಾ. ಮತ್ತೆ ಇದು ನೋಡಿ ಚೆಕ್ ಮಾಡಿ, ಇದಾದ್ರೆ ಆಗುತ್ತಾ, ಇದನ್ನು ಜೊಮೆಟ್ರಿಕ್ ಸೀರೀಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9 ಮಾಡಿ. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್, ಇಲ್ಲಿ ಬರ್ಕೊಳ್ಳಿ, ಮಲ್ಟಿಪ್ಲೈ and divide, multiply and divide 9 ಅಂತ ಬರ್ಕೊಳ್ಳಿ. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9 ಮಾಡಿದ್ರೆ ಏನಾಗುತ್ತೆ, ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ 7 divided by 9, so this will become 9 plus 99 plus 999 plus 349 plus so on up to ಇದು n terms. ಓಕೆ, so on up to n. ಓಕೆ, ಇಷ್ಟಿದೆನಾ. ನಾವು ಸಿ ಇದನ್ನು ಸೀಕ್ವೆನ್ಸ್ ಜೊಮೆಟ್ರಿಕ್ ಸೀಕ್ವೆನ್ಸ್ ಅಲ್ಲಿ ಇದೆ ಅಥವಾ ಜೊಮೆಟ್ರಿಕ್ ಸೀರೀಸ್ ಅಲ್ಲಿ ಐತೆ ನೋಡಿ, ಇದನ್ನು ಇಲ್ಲ. ಅದಕ್ಕೋಸ್ಕರ ಇದನ್ನ ಕನ್ವರ್ಟ್ ಮಾಡ್ಬೇಕು. ಯಾವ ತರ ಕನ್ವರ್ಟ್ ಮಾಡ್ಬೇಕಂದ್ರೆ ದಿಸ್ ಇಸ್ ದಟ್ ಈಸ್ 7 divided by 9, 7 divided by 9. ಇದು 10 ನ ಹೆಂಗ್ ಬರಿಬಹುದು ನಾನು, 10 again 10 minus 1. ಓಕೆ, 10 ಹೆಂಗ್ ಬರೋದು 10 minus 1 plus 199 ಹೆಂಗ್ ಬರಿಬಹುದು ನಾನು 100 minus 1. ಓಕೆ, ಅದೇ ತರ 999 ಹೆಂಗ್ ಬರಿಬಹುದು ನಾನು 1000 minus 1. ಓಕೆ, ಸೊ ಅದೇ ತರ ಸೊ 9999 ಹೆಂಗ್ ಬರಿಬಹುದು ನಾನು 10,000 ಪ್ಲಸ್ ಸೊ ಆನ್ ಅಂತ ಇನ್ ಟರ್ಮ್ಸ್ ಇದೆ. ಓಕೆ, ಇಷ್ಟ ಆಯ್ತಾ. ಈಗ ನೋಡಿ, ಓಕೆ 10 ಪ್ಲೇಸಸ್ ಅಂದ್ರೆ 10 ಮಲ್ಟಿಪಲ್ಸ್ ಇರೋದು ಅನ್ಕೊಂಡು ಬರ್ಬಿಡ್ತೀನಿ. ಸೊ -1 ಇರೋದು ಅನ್ಕೊಂಡು ಬರ್ಕೊಂಡ್ಬಿಡ್ತೀನಿ. ಸೊ ದಿಸ್ ವಿಲ್ ಬಿಕಮ್ 7 divided by 9. ಓಕೆ, ದಿಸ್ ವಿಲ್ ಬಿಕಮ್ 10. ಓಕೆ, ಪ್ಲಸ್ 10 100 ಪ್ಲಸ್ 100 1000 ಪ್ಲಸ್ 10,000 ಪ್ಲಸ್ ಸೊ ಆನ್. ಇಷ್ಟ ಆಯ್ತೇನಾ. ನೆಕ್ಸ್ಟ್ ಅದೇ ತರ ಇದು ಒಂದ್ ಕಡೆ ಆಯ್ತಾ. ನಾನು ಏನ್ ಮಾಡಿದೆ, ಮೈನಸ್ ಇರೋದು ಒಂದ್ ಕಡೆ ಬರ್ಬೇಕು. ಸೊ ಮೈನಸ್ ಇದು ಒಂದ್ ಸೀರೀಸ್ ಆಯ್ತಾ. ನೆಕ್ಸ್ಟ್ -1 ಇರೋದು -1 ಸೊ ಆನ್ ಅಪ್ ಎಷ್ಟು n ಟರ್ಮ್ಸ್ ಇದಾಯ್ತು. ಓಕೆ, ನಾನು 10 to the 100 ಮತ್ತೆ 100,000 ನ ಹೆಂಗ್ ಬರಿಬಹುದು. ಸೊ 10 I can write as 10 only. ಸೊ 100 ನ ಹೆಂಗ್ ಬರಿಬಹುದು, 10 ಸ್ಕ್ವೇರ್ ಬರಿಬಹುದಾ, 1000 ನ ಹೆಂಗ್ ಬರಿಬಹುದು 10 ಕ್ಯೂಬ್ ಬರಿಬಹುದು. ಸೊ ದಿಸ್ ಯು ಕ್ಯಾನ್ ರೈಟ್ as 7 divided by 9. ಸೊ ದಿಸ್ ಯು ಕ್ಯಾನ್ ರೈಟ್ as 10 ಸ್ಕ್ವೇರ್, ಓಕೆ, ಪ್ಲಸ್ 10 ಕ್ಯೂಬ್ ಪ್ಲಸ್ 10 to the power 4 ಪ್ಲಸ್ ಸೊ ಆನ್ ಅಪ್ ಇದೆ. ಇದರಿಂದ ಏನ್ ಮಾಡೋಣ, ಮೈನಸ್ ಕಾಮನ್ ತಗೊಂಡು, ಇದರಿಂದ ಮೈನಸ್ ಕಾಮನ್ ಏನಾಗುತ್ತೆ, ಮೈನಸ್ ಆಫ್ 1 plus 1 plus 1 plus so on until n term ಬರುತ್ತೆ. so on up to n term ವರೆಗೆ ಇದು. ಓಕೆ, ನಾವು ಜಾಸ್ತಿ ಫರ್ದರ್ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 7 divided by 9 ಇದೆ, 7 divided by 9 ಇದೆ. ಸೊ ನಮಗೆ ಇದರದ್ದು ಜಾಮೆಟ್ರಿಕ್ ಸೀರೀಸ್ ಇದೆ. ಓಕೆ, ಇದ್ರ ಜಾಮೆಟ್ರಿ ಅಂದ್ರೆ ಇವೆಲ್ಲ ಸಮ್ ಮಾಡಿದ್ರೆ ಏನ್ ಬರುತ್ತೆ, ಇವೆಲ್ಲ ಸಮ್ ಮಾಡಿದ್ರೆ ಏನ್ ಬರ್ತೀರಾ, ನಮಗೆ ನಿಮ್ಗೆ ಫಾರ್ಮುಲಾ ಇದೆ. ಓಕೆ, ಸೊ ದಟ್ ಯು ಕ್ಯಾನ್ ರೈಟ್ as, ನಮಗೆ ಒಂದು ಫಾರ್ಮುಲಾ ಇದೆ. ಐ ಕ್ಯಾನ್ ರೈಟ್ ಇಟ್ as ನಮಗೆ ಫಾರ್ಮುಲಾ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನು, ಸೊ SN is equal to ನಮ್ಗೆ ಏನು ಬರುತ್ತೆ, ಸೊ 10 ಪ್ಲಸ್ 10 ಸ್ಕ್ವೇರ್ ಪ್ಲಸ್ 10 ಕ್ಯೂಬ್, ಓಕೆ, 10 to the power 4. ಓಕೆ, ಸೊ ಆನ್ ಅಪ್ ಇದೆ ಏನಂತೆ n ಟರ್ಮ್ಸ್ ವರೆಗೆ ಇದೆ. ಓಕೆ, ಸೊ ಆನ್ ಅಪ್ ಟು nth ಟರ್ಮ್ಸ್ ವರೆಗೆ.
ನಾವು ಯು ಜಸ್ಟ್ ಸಿ ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ. ಓಕೆ, ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ. ಬಿಕಾಸ್ ನೋಡಿ ಇದ್ರ ಮತ್ತೆ ಇದ್ರ ರೇಷಿಯೋ ತಗೊಂಡು 10 ಬರುತ್ತೆ, ಇದ್ರ ಮತ್ತೆ ಇದ್ರ ರೇಷಿಯೋ ತಗೊಂಡಾಗ ನಮಗೆ 10 ಬರುತ್ತೆ. ಓಕೆ, ಸೊ ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ. ಓಕೆ, ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ ಅಂತಂದಾಗ ಸೊ ಇದೇನ್ ಮಾಡಿದ್ರೆ ಸಮ್ ಆಫ್ n ಟರ್ಮ್ಸ್ ಅಪ್ಲೈ ಫಾರ್ಮುಲಾ ಪ್ರಕಾರ ಸಮ್ ಆಫ್ n ಟರ್ಮ್ಸ್ ಇಸ್ ಈಕ್ವಲ್ ಟು a ಪ್ಲಸ್ ಅಲ್ಲಿ ಇದೆ ನೋಡಿ, a ಪ್ಲಸ್ ಅಲ್ಲಿ 10 ಇದೆ. ಸೊ r ವ್ಯಾಲ್ಯೂ ರೇಷಿಯೋ ಅಂದ್ರೆ r ವ್ಯಾಲ್ಯೂ ಏನಿದೆ, ಸೊ ದಿಸ್ ಇಸ್ a2 ಡಿವೈಡೆಡ್ ಬೈ a2 ಪ್ಲಸ್ ಅಲ್ಲಿ 100. ಸೊ r ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 10 ಸ್ಕ್ವೇರ್ ಡಿವೈಡೆಡ್ ಬೈ 10. ಸೊ ದಟ್ ಇಸ್ ಈಕ್ವಲ್ ಟು 10 ಬಟ್ r ವ್ಯಾಲ್ಯೂ 10 ಬಟ್ ಅದೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ n ವ್ಯಾಲ್ಯೂ ಬಿಡೋಣ, n ವ್ಯಾಲ್ಯೂ ಎಷ್ಟಿದೆ ಗೊತ್ತಿಲ್ಲ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ವಿಲ್ ಬಿಕಮ್ 10 into r ವ್ಯಾಲ್ಯೂ ಎಷ್ಟಿದೆ 10 ಇದೆ. ಸೊ 10 ಸೊ ನಮ್ಮ ಫಾರ್ಮುಲಾ ಏನು, Sn is equal to a into r to the power n minus 1 divided by r. ಇದು ಫಾರ್ಮುಲಾ. ಸೊ ಇದು ಫಾರ್ಮುಲಾ ಆದಾಗ Sn is equal to a plus n ಇದೆ 10 ಇದೆ 10 ಬರ್ಕೊಳ್ಳಿ, r to the power n ಇದೆ 10 ಇದೆ. ಸೊ 10 to the power n minus 1 divided by, so 10 minus 1 ಅಂದ್ರೆ ಏನಾಗುತ್ತೆ, this will become 10 minus 1. So that is equal to ಏನಾಗುತ್ತೆ 10 into 10 to the power n minus 1 divided by 9. ಇಷ್ಟ ಆಯ್ತಾ? ಓಕೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನಮ್ಗೆ ಏನ್ ಬರುತ್ತೆ ಅಂದ್ರೆ, ಸೊ ದಿಸ್ ಇಸ್ ಸಬ್ಸ್ಟಿಟ್ಯೂಟಿವ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಈಕ್ವೇಷನ್ 1. ಇದನ್ನ ಈಕ್ವೇಷನ್ ಸಬ್ಸ್ಟಿಟ್ಯೂಟಿವ್ ಇನ್ ಈಕ್ವೇಷನ್ 1 ಎಷ್ಟು ಬರುತ್ತೆ, ಇದನ್ನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ದಟ್ Sn is equal to ಏನಾಗುತ್ತೆ, ದಟ್ 7 divided by 9 ಇದು ಹೆಂಗೆ ಬರ್ಕೊಳ್ಳಿ. ಓಕೆ, ನಾವು 7 divided ಇದು ಕಂಪ್ಲೀಟ್ ಟರ್ಮ್ ನಾನು ಏನ್ ಬರೀಬಹುದು ಈ ತರ ಬರುತ್ತೆ. ಸೊ ಏನಂತ ಬರೀಬಹುದು, ಸೊ 10 into 10 to the power n minus 1 divided by 9. Okay, so minus ಇದು ನೋಡಿ, so whenever you have 1 plus 1 plus 1 plus so on up to n term ಇದ್ದಾಗ 1 plus 1 plus 1 so on up to n terms ಇದ್ದಾಗ ಅದನ್ನ ಏನ್ ಬರೀಬಹುದು ಅಂದ್ರೆ ನಾವು n ಅಂತ ಬರೀಬಹುದು. ಓಕೆ, n ಅಂತ ಬರುತ್ತೆ. Sn is equal to ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಸೊ 4 ಮಾರ್ಕ್ಸ್ ಬರ್ತವೆ ಇಷ್ಟೇ. ಸೊ ಇದು ಪಕ್ಕಾ ಕ್ವಶನ್. ಓಕೆ, ಸೊ ಇದೇ ಕ್ವಶನ್ ಬರುತ್ತೆ. ನೀವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಬಹಳ ಕ್ವಶನ್ ಇದಾವೆ. ಸೊ ಎಲ್ಲ ನಿಮಗೆ ಕ್ವಶನ್ಸ್ ಡೌಟ್ ಬರೋದು, ಬಟ್ ಇದು ಕ್ವಶನ್ ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ದಟ್ ಈಸ್ ವೈ ಇದು ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಪ್ರತಿಯೊಂದು ಸ್ಟೆಪ್ ಬರ್ಸಿದ್ದೀನಿ ನಾನು. ಓಕೆ, ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಸ್ಟೆಪ್ ಅವರು ಬರ್ಸಿಲ್ಲ. ಸೊ ದಟ್ ಈಸ್ ವೈ ನಾನು ಪ್ರತಿಯೊಂದು ಸ್ಟೆಪ್ ಬರ್ಸಿದ್ದೀನಿ. ಪ್ರತಿಯೊಂದು ಸ್ಟೆಪ್ ನೀವು ಸಾಲ್ವ್ ಮಾಡ್ಕೊಂಡು ಈ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಜಸ್ಟ್ ರೈಟ್ ಡೌನ್ ಫಸ್ಟ್. ಓಕೆ, ಸೊ ಇದೇ ತರದ ನೆಕ್ಸ್ಟ್ ಕ್ವಶನ್ ಇದೆ. ಸೊ ಎಕ್ಸಾಕ್ಟ್ಲಿ ಸೇಮ್ ಓನ್ಲಿ ಬಟ್ ವೈ ಬಿಕಾಸ್ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಇವೆರಡೇ ಕ್ವಶನ್ಸ್ ಇರೋದು, ಇವೆರಡೇ ಕ್ವಶನ್ಸ್ ಕೇಳೋದು ನಿಮಗೆ. ಸೊ ದಟ್ ಈಸ್ ವೈ ಇದೊಂದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಏನಿದೆ, ನಮ್ಮ ಫೈಂಡ್ ದ ಸಮ್ ಆಫ್ ಸೀಕ್ವೆನ್ಸ್ ಸೇಮ್ ಎಕ್ಸಾಕ್ಟ್ಲಿ ಹೆಂಗಿದೆ ಹಂಗೆ ಮಾಡಿ. ನಾವೇನ್ ಮಾಡೋಣ, ಲೆಟ್ ಅಸ್ ಟೇಕ್ Sn is equal to 8 plus 8 plus 8 plus so on up to nth term ಕಂಡುಹಿಡಿಬೇಕು. ಓಕೆ, nth term ಅನ್ನು ಕಂಡುಹಿಡಿಬೇಕಾ. ಸೊ ನನಗೆ ಇನ್ನೊಂದು ಬರ್ತಾನೆ 8 plus so on up to nth term. ಓಕೆ, ಇದನ್ನ ಕಂಡುಹಿಡಿಬೇಕು. ಓಕೆ, ಸೊ ಇದನ್ನ ಕಂಡುಹಿಡಿಬೇಕು ನಾವು. ಓಕೆ, ಸೊ ನಾವು ಏನೇನ್ ಮಾಡಿ ಸ್ವಲ್ಪ ಪ್ರೀವಿಯಸ್ ಅಲ್ಲಿ ಏನ್ ಮಾಡಿದ್ವಿ, 8 ಕಾಮ ತಗೊಂಡ್ವಿ ಫಸ್ಟ್. ಸೊ 8 ಕಾಮ ತಗೊಂಡ್ರೆ ಏನಾಗುತ್ತೆ, 8 ಕಾಮ ತಗೊಂಡ್ರೆ ದಿಸ್ ವಿಲ್ ಬಿಕಮ್ 1 plus 11 plus 1 plus 4 1s plus so on up to nth term. ಇಷ್ಟ. ನೆಕ್ಸ್ಟ್ ಏನ್ ಮಾಡಬೇಕು, ಈ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 9. ಓಕೆ, ಇಲ್ಲಿ ಬರ್ಕೊಳ್ಳಿ, ಮಲ್ಟಿಪ್ಲೈ and divide 9. ಓಕೆ, ಮಲ್ಟಿಪ್ಲೈ and divided by 9 ಮಾಡಿದಾಗ ಏನಾಗುತ್ತೆ ಇದು, ಸೊ ನಾನು 8 divided by 9 ಆಗುತ್ತೆ. ಓಕೆ, ಈಗ 9 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಈಗ 9 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಡಿವೈಡೆಡ್ ಬೈ 9 ಮಾಡಿದಿರಿ. ಸೊ ದಿಸ್ ವಿಲ್ ಬಿಕಮ್ 9 plus 99 plus 999 plus 999 plus so on up to nth term. So on up to nth term ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ನಾವೇನ್ ಮಾಡೋಣ, ಓಕೆ, ಇದನ್ನ 9 ಹೆಂಗ್ ಬರೀಬಹುದು, 9 I can write as 10 minus 1, 99 I can write as 100 minus 1, 999 I can write as 1000 minus 1. ಅದನ್ನ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ 8 divided by 9. This you can write as 10 minus 1 plus 100 minus 1. Okay, next plus 1000 minus 1. Okay, plus next one up to 10,000 minus 1. 10,000 minus 1. Okay, plus so on up to ಹಿಂಗೆ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡೋಣ, ಓಕೆ, ಸೊ 10 ಇದು 10 ಇರೋದು 100 ಇರೋದು ಓಕೆ 1000 ಇರೋದು ಒಂದ್ ಕಡೆ ಬರ್ಕೊಂಬಿಡ. ಸೊ ಅದೇನಾಗುತ್ತೆ, 8 divided by 9. ಓಕೆ, ಸೊ 10 ಇರೋದು 10 ಬರ್ಕೊಳ್ತೀನಿ ನಾನು. 100 ಇರೋದು ಏನ್ ಬರೀಬಹುದು, 100 ಇರೋದು 10 ಸ್ಕ್ವೇರ್ ಬರೀಬಹುದು. 100 ಇರೋದು ಇದು ಕಂಪ್ಲೀಟ್ ಆಗಿ 100 ಇರೋದು 10 ಸ್ಕ್ವೇರ್ ಬರ್ಕೋಬಹುದಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 1000 ಇರೋದು 10 ಕ್ಯೂಬ್ ಬರೀಬಹುದು. ನೆಕ್ಸ್ಟ್ ಸೊ 10,000 10 to the power 4 ಬರೀಬಹುದು. ಸೊ ಪ್ಲಸ್ ಸೊ ಆನ್ ಅಪ್. ಇಲ್ಲಿ ಮೈನಸ್ ಇರೋದು ಏನ್ ಮಾಡ್ತೀವಿ, -1 ಇದೆ ಅಲ್ಲಿ ಅದು ಸಪರೇಟ್ ಆಗಿ ಬರ್ಕೊಂಡಿದ್ದೀವಿ. -1 this is -1. Okay, plus 1 not
-1 so on up to n term. Okay, so on up to n term ವರೆಗಿದೆ. Okay, ಇಷ್ಟ ಸೊ ಇಷ್ಟ ಆದ್ಮೇಲೆ ಏನ್ ಮಾಡೋಣ, ಓಕೆ ಇದ್ರದ್ದು ಈಗ ನಾವು ಏನ್ ಮಾಡೋಣ, ಇದ್ರದ್ದು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋಣ. ಓಕೆ, ಸೊ ಇದ್ರದ್ದು ಸೊಲ್ಯೂಷನ್ ಏನ್ ಬರುತ್ತೆ ನೋಡಿ. ಸೊ ಒನ್ ಮೋರ್ ಥಿಂಗ್ ಇದೆ, ಇದನ್ನ ಮೈನಸ್ ಕಾಮನ್ ತಗೊಳ್ಳೋಣ. ಇಲ್ಲಿ ಮೈನಸ್ ನ ಕಾಮನ್ ತಗೊಂಡಾಗ ಏನಾಗುತ್ತೆ, this is 8 divided by 9, 8 divided by 9 right as it is. Okay, this will become what, 10 into 10 plus 10 to the power 2 plus 10 to the power 3 plus 10 to the power 4 plus so on up to ಇಷ್ಟು ಬಂತ. ಇಲ್ಲಿ ಮೈನಸ್ ಬರಕ್ ತಗೊಂಡ್ರೆ ಏನಾಗುತ್ತೆ, this will become what, so this is plus 1 plus 1 plus 1 so on up to nth term. Okay, so on up to nth term. ಸೊ ಇದಾಯ್ತಾ. ಸೊ ಇದನ್ನ ಏನ್ ಮಾಡೋಣ, ಸೊ ನಾವು ಇದನ್ನ ಇದ್ರೊಳಗೆ equation 1 ಅಂತ ಕನ್ಸಿಡರ್ ಮಾಡ್ಕೋಣ. ಈ equation 1 ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ಕೊಂಡು ತಗೊಳ್ಳೋಣ. ಇದರ ಸಮ್ ಕಂಡುಹಿಡಿಯೋಣ ಫಸ್ಟ್. ಇದರ ಸಮ್ ಏನ್ ಬರುತ್ತೆ ನೋಡಿ, so that Sn is equal to so 10 plus 10 square plus 10 cube plus so on. ಸೊ ಇದು ನೋಡಿ, ಇದು ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ. ಸೊ ಜಾಮೆಟ್ರಿಕ್ ಸೀರೀಸ್ ಅಲ್ಲಿ ಇದೆ. ಸೊ ಜಾಮೆಟ್ರಿಕ್ ಸೀರೀಸ್ ಅಂದ್ರೆ ಅದ್ರ a ವ್ಯಾಲ್ಯೂ ಏನ್ ಬರುತ್ತೆ, a ವ್ಯಾಲ್ಯೂ ಇಸ್ ನಮಗೆ 10 ಬರುತ್ತೆ. r ವ್ಯಾಲ್ಯೂ ಏನಾಗುತ್ತೆ, so this second term divided by first term. second term ಎಷ್ಟಿದೆ, 10 square divided by 10 that is equal to ಎಷ್ಟು ಬರುತ್ತೆ, 10 ಬರುತ್ತೆ. ಓಕೆ, ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನಮ್ಗೆ ಏನಿದೆ, r ಆಯ್ತಾ, a ಆಯ್ತು, r ಆಯ್ತು. ನೆಕ್ಸ್ಟ್ ಏನ್ ಮಾಡಿ, n ವ್ಯಾಲ್ಯೂ ಡೌನ್. ಸೊ n ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಅದನ್ನ ಕಂಡುಹಿಡಿಯಬೇಕು. ಸೊ ಸರಿ, ಅದನ್ನೆಲ್ಲ n ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ದಟ್ ಇಸ್ ವೈ ಸಿಂಪಲ್ ಫಾರ್ಮುಲಾ Sn is equal to a into r to the power n minus 1 divided by r minus 1. ಇದು ಫಾರ್ಮುಲಾ ಗೊತ್ತಿದೆ ನಿಮಗೆ. ಓಕೆ, ಅದನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ದಟ್ ಇಸ್ Sn is equal to a ಪ್ಲಸ್ ಅಲ್ಲಿ ಏನಿದೆ 10 ಇದೆ, 10 ಬರೀರಿ. ಸೊ r ಪ್ಲಸ್ ಅಲ್ಲಿ ಎಷ್ಟಿದೆ ನಮಗೆ, r ಪ್ಲಸ್ ಅಲ್ಲಿ ನಮಗೆ 10 ಇದೆ. ಸೊ ಟು ದಿ ಪವರ್ ಆಫ್ n minus 1 divided by so 10 minus 1 that is equal to, ನಾನು ಏನಂತ ಬರೀಬಹುದು, this we can get as 10 into 10 to the power n minus 1 divided by 10 minus 1 ಅಂದ್ರೆ ಎಷ್ಟು, 9. Sn is equal to ಇಷ್ಟ. ಸೊ ಇಷ್ಟ ಆದ್ಮೇಲೆ Sn is equal to ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. Substituted equation 1 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ ಆಗಿ Sn is equal to 8 divided by 9 times of 10 plus 10 square plus 10 cube plus ಏನಾಗುತ್ತೆ ಅಂದ್ರೆ, so that will become what, 10 into 10 to the power n minus 1 divided by 9. ಓಕೆ, ಇಷ್ಟ ಆಯ್ತಾ. ನೆಕ್ಸ್ಟ್ ಮೈನಸ್ ಇದು 1 plus 1 plus 1 plus 1 up to n ಟರ್ಮ್ಸ್ ಇದ್ದಾಗ ಅದು ಏನಾಗುತ್ತೆ ಅಂದ್ರೆ n ಆಗುತ್ತೆ ಅಂತ ಅರ್ಥ. 1 plus 1 plus 1 so on up to n ಟರ್ಮ್ಸ್ ಇದ್ದಾಗ ಅದು ಏನಾಗುತ್ತೆ, n ಆಗುತ್ತೆ. ಅದನ್ನ ಇಲ್ಲಿ ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ನೋಡಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಈ ವರ್ಡ್ ಕ್ವೆಶ್ಚನ್ ಕೇಳೋದು. ಓಕೆ, ಈ ವರ್ಡ್ ಕ್ವೆಶ್ಚನ್ ಬಿಟ್ಟು ನಿಮ್ಗೆ 4 ಮಾರ್ಕ್ಸ್ ಅವೆ. ಬಿಕಾಸ್ ನಮ್ಗೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ ನಮ್ಗೆ ಎಷ್ಟು ಕ್ವೆಶ್ಚನ್ಸ್ ಬರ್ತಾವ ಅಂದ್ರೆ, ಸೀಕ್ವೆನ್ಸ್ ಅಂಡ್ ಸೀರೀಸ್ ಇಂದ 4 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ, 3 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಬರುತ್ತೆ, ಮತ್ತೆ ಫಿಲ್ ಇನ್ ದ ಬ್ಲಾಂಕ್ ಸಾರಿ MCQs ಒಂದು ಕ್ವೆಶ್ಚನ್ ಬರುತ್ತೆ. 7 ಮಾರ್ಕ್ಸ್ ಕ್ವೆಶ್ಚನ್ ಬರ್ತವೆ ಇಲ್ಲಿ. ಓಕೆ, 4 ಮಾರ್ಕ್ಸ್ ಇದೇ ಪಕ್ಕಾ ಕ್ವೆಶ್ಚನ್ ಇದೇ ಕೇಳೋದು ಆಲ್ಮೋಸ್ಟ್. ಬಿಕಾಸ್ ಇನ್ನೊಂದು ಎಕ್ಸರ್ಸೈಸ್ ಇತ್ತು, ಆ ಕ್ವೆಶ್ಚನ್ ಕೇಳ್ತಿದ್ದ, ಆ ಕ್ವೆಶ್ಚನ್ ಇಲ್ಲ ಈಗ. ಬಿಕಾಸ್ ಆ ಸಿಲೆಬಸ್ ಅಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಕಳಿಸುವ ಇವೆರಡೇ ಕ್ವೆಶ್ಚನ್ಸ್ ಕೇಳೋದು ಕೊಟ್ರೆ, ಇವೆರಡು ಕ್ವೆಶ್ಚನ್ಸ್ ಕೇಳ್ತಾರೆ. ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು, ಪ್ರತಿಯೊಂದು ಸ್ಟೆಪ್ ನ ಕಲೀರಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.